ಭಕ್ತಿ ಭಂಡಾರಿ ಸ್ತ್ರೀ ದಲಿತ ಪತಿತ ಧೀಮೋದ್ಧಾರಕ ಕ್ರಾಂತಿ ಪುರುಷ ಮಂತ್ರ ಪುರುಷ ಪ್ರಜಾಪ್ರಭುತ್ವದ ಜನಕ ಅಪ್ಪ ಬಸವ ತಂದೆಗಳ ದಿವ್ಯ ಚೇತನವನ್ನು ಸ್ಮರಿಸಿ ಆ ಬೆಳಗಿನಲ್ಲಿ ಬೆಳಕಾದ ಜಗದ ಎಲ್ಲ ಶರಣರಲ್ಲಿ ಸಂತರಲ್ಲಿ ಸಾಧು ಸತ್ಪುರುಷರಲ್ಲಿ ಹೆಣೆಮೆಳೆದು ಎಲ್ಲ ಆರಾಧ್ಯ ಗುರುದೈವವಾದಂತಹ ಪ್ರವಚನ ಪಿತಾಮಹ ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರ ದಿವ್ಯ ಚೇತನಕ್ಕೆ ಹೆಣೆಮೆಳೆದು ಹಡಗಲಿ ಗ್ರಾಮದ ಶ್ರೀ ಮಾರುತೇಶ್ವರ ಜಾತ್ರಾ ಮಹೋತ್ಸವ ಇಲ್ಲಿ 2ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೂ ಜಗಜ್ಯೋತಿ ಸಿದ್ಧಾರೂಢರ ಪ್ರವಚನವನ್ನು ನೆರವೇರಿಸಿಕೊಡುತ್ತಿರುವ ನಾಡಿನ ಶ್ರೇಷ್ಠ ಪ್ರವಚನಕಾರರಾದಂಥ ಹೊನವಾಡದ ಶಂಕರ ಶಾಸ್ತ್ರಿಗಳಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ ಆನಂದ ಹೊನವಾಡಪ್ಪ ಅವರು ಸಂಗೀತ ಗಾನಗಂಧರ್ವರು ಆನಂದಪ್ಪ ಅವರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ ತಬಲಾ ವಾದಕರಾದಂಥ ರತ್ನಾಕರ್ ರಮೇಶಪ್ಪ ಅವರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ ಈ ಹಡಗಲಿ ಗ್ರಾಮದ ಎಲ್ಲ ಗುರು ಹಿರಿಯರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ ಈ ಮಾರುತೇಶ್ವರ ದೇವಾಲಯದ ಎಲ್ಲ ಆಡಳಿತ ಮಂಡಳಿಯಲ್ಲಿ ಸಿಬ್ಬಂದಿ ವರ್ಗದಲ್ಲಿ ಈ ಪ್ರವಚನಕ್ಕೆ ಹಗಲಿರುಳು ದುಡಿಯುತ್ತಿರುವಂಥ ಎಲ್ಲ ಯುವ ಸಮುದಾಯಕ್ಕೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಬಸವ ಸ್ವರೂಪರಾದ ಎಲ್ಲ ಶರಣೆಯರಲ್ಲಿ ಮುದ್ದು ಮಕ್ಕಳಲ್ಲಿ ಎಲ್ಲರಿಗೂ ಶರಣಾರ್ಥಿ ಅನ್ನಬೇಕು. ನಮ್ಮದು ಶರಣಾರ್ಥಿ ಪರಂಪರೆ ಹೇಳಲ್ಲ. ಶರಣ ಅಂದ್ರೆ ನಾನು ಪೂರ್ಣ ನಿಮ್ಗೆ ಶರಣಾಗೀನಿ ಅಂದಂಗೆ. ಅಂದ್ರೆ ನಾವೇನು ಇದ್ರಿಗೆ ಕಾಣಕತ್ತಿಲ್ಲ ಎಲ್ಲರೂ ಯಾರಪ್ಪ ಪರಮಾತ್ಮನ ಸ್ವರೂಪರು, ನಾನು ನಿಮ್ಗೆ ಶರಣಾಗೀನಿ ಅಂದಂಗದು. ಅದಕ್ಕೆ ನಾವು ಮುಂದೆ ಯಾವತ್ತೂ ಎಲ್ಲರೂ ಯಾರು ಒಬ್ರಿಗೊಬ್ರು ಬೆಟ್ಟಾದಾಗ ಶರಣಾರ್ಥಿ ಈ ಪರಿಪಾಠವನ್ನು ನಾವು ಮುಂದುವರಿಸ್ಕೊಂಡು ಹೋಗ್ಬೋದು. 12ನೇ ಶತಮಾನ ವಿಶ್ವದಲ್ಲಿಯೇ ಬಹಳ ಪ್ರಮುಖವಾದಂಥ ಒಂದು ಘಟ್ಟ. ಬಸವಣ್ಣನವರು ಆ ಕಾಲದಲ್ಲಿ ಮಹಾನ್ ಕ್ರಾಂತಿಯನ್ನು ಮಾಡಿದರು. ಅದು ಸಾಂಘಿಕ ಕ್ರಾಂತಿ. ಎಲ್ಲ ದೇಶದಲ್ಲಿ ಕ್ರಾಂತಿಗಳು ಬದಲಾವಣೆಗಳಾದ್ರೆ ಆ ಒಬ್ಬೊಬ್ಬ ವ್ಯಕ್ತಿನೇ ಏನೋ ಹೇಳ್ಕೊತಿದ್ರು. ಮೊಹಮ್ಮದ್ ಪೈಗಂಬರರು ವಿಚಾರವನ್ನು ಹೇಳ್ಕೊತ ಬಂದರು. ಅಲ್ಲಿಂದ ಯೇಸು ಕ್ರಿಸ್ತರು ವಿಚಾರವನ್ನು ಹೇಳಿದರು, ಗೌತಮ್ ಬುದ್ಧ ವಿಚಾರವನ್ನು ಹೇಳಿದರು. ಅಲ್ಲೆಲ್ಲರೂ ಒಬ್ಬೊಬ್ಬರು ಹೇಳ್ತಿದ್ರು. ಇಲ್ಲಿ ಒಂದು ಸಾಂಘಿಕವಾಗಿಂತ ಮಹಾನ್ ಕ್ರಾಂತಿ ನಡೆದಿದ್ದು 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ. ಆ ಸಮಯದಲ್ಲಿ 1,96,000 ಚರಜಂಗಮರು ಅಂದ್ರೆ 1,96,000 ಮಠಗಳು ನಾಡಿನಾದ್ಯಂತ. ಕಲ್ಯಾಣ ಅಂತಂದ್ರೆ ಈ ಕಡೆ ಗುಡ್ಡಾಪುರ ಹಿಡ್ಕೊಂಡು ಪಲ್ಲಿಪಾಕಿವರೆಗೂ, ಈ ಕಡೆ ಬಸವ ಕಲ್ಯಾಣದಿಂದ ಉಳಿವರೆಗೂ, ಸೋಲಾಪುರದಿಂದ ಈ ಕಡೆ ಮಂಗಳೂರುವರೆಗೂ, ಇದೆಲ್ಲರೂ ಕಲ್ಯಾಣದ ಭಾಗನೇ. ಈ ಕಲ್ಯಾಣ ಭಾಗದಲ್ಲಿ 1,96,000 ಮಠಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ ಚರಜಂಗಮರನ್ನು ನೇಮಿಸಿ ಅವರಿಂದ ಲಿಂಗ ತತ್ವ ವಚನಗಳನ್ನು ಪ್ರಚಾರ ಮಾಡುವಂಥ ಮಹಾನ್ ಕಾರ್ಯ ಮಾಡಿದವರು ಬಸವಣ್ಣನವರು. 770 ಜನ ಅಮರಗಣಗಳನ್ನು ತಯಾರು ಮಾಡಿದರು. ಅಮರಗಣಗಳು ಅಂದ್ರೆ ಆ ಪರಮಾತ್ಮ ಬೇರೆ ಅಲ್ಲ, ಇವರು ಬೇರೆ ಅಲ್ಲ. ಅಲ್ಲಿ ತಯಾರಾದಂಥ ಅಮರಗಣಗಳು ಎಂಥವ್ರಪ್ಪ ಅಂದ್ರೆ ಸಮಾಜದ ಎಲ್ಲ ವರ್ಗಗಳಿಂದ ಬಂದಂಥವರಾಗಿದ್ರು. ಕಸ ಹೊಡೆಯವರು, ಚಪ್ಪಲ್ ಹೊಲೆಯವರು, ದಾರು ಮಾರವರು, ಮಂತ್ರಿಗಳು, ಸಿಪಾಯಿಗಳು, ರಾಜರು ಹಿಡ್ಕೊಂಡು ಎಲ್ಲ ವರ್ಗದವರು, ಹೆಣ್ಮಕ್ಳು, ಗಂಡಸು ಮಕ್ಕಳು, ಬಡವರು, ಶ್ರೀಮಂತರು, ಅಂಗವಿಕಲರು ಎಲ್ಲರೂ ಇದ್ದಾರೆ. ಹಾಗೆ ಎಲ್ಲರೂ ತಗೊಂಡ್ಬಂದು ಎಲ್ಲರಿಗೆ ಸಾಧನೆ ಹಚ್ಚಿ ಅವರೆಲ್ಲ ಅಮರಗಣಗಳು ಮಾಡಿದ್ರು. 770 ಜನ ಅಮರಗಣಗಳನ್ನು ಮಾಡಿದ್ರು. ಅಂಥ ಮಹಾನ್ ಕೆಲಸ ಆಗಿದ್ದು ಅದು 12ನೇ ಶತಮಾನದಲ್ಲಿ. ಇವತ್ತು ನಾವು ಆ 770 ಜನ ಅಮರಗಣಗಳಲ್ಲಿ ಇಬ್ಬರು ಕುರಿತು ತಿಳ್ಕೊಂಡು, ಒಂದು ಗಜೇಶ ಬಸವಯ್ಯ ಮತ್ತು ಗಜೇಶ ಬಸವಣ್ಣ. ಯಾರಿಗೆ? ಗಜೇಶ ಬಸವಯ್ಯ ಅನ್ನಂತ ಒಬ್ಬ ಶರಣರು. ಗಜೇಶ ಬಸವಯ್ಯ ಅವ್ರ ಹೆಸರ ಗಜೇಶ. ಇವ್ರ ಊರ ಸೋಲಾಪುರ ಅಂತೇಕ ಅಕ್ಕಲಕೋಟ ತಾಲೂಕ ಖರ್ಜಿಗೇತಿ ಊರ. ಇಲ್ಲಿ ಖರ್ಜಿಗೇತಿ ಐತಿ. ಅದಕ್ಕೆ ಈಗ ಅವ್ರ ಸಹಿತ ನೀಲಗಾರ ಖರ್ಜಿಗಿನೂ ಅಂತಾರ, ಗಜೇಶ ಖರ್ಜಿಗಿನೂ ಅಂತಾರ. ಆ ಊರಲ್ಲವರು ಗಜೇಶ ಅನ್ನೋಂಥವ್ರು ಇವರು
ವಾನಗಾರ ಸಮಾಜಕ್ಕೆ ಸಂಬಂಧಪಟ್ಟಂಥವ್ರು ಅಂದ್ರೆ ಒಂದು ತಳ ಸಮುದಾಯದವರು ಇವರು ಸಂಬಂಧಪಟ್ಟಂಥವ್ರು. ಅವರು ಮದುವೆ ಆಯಿತು. ಮದುವೆ ಆದ್ಮೇಲೆ ಅವ್ರ ಹೆಂಡತಿ ಹೆಸರು ನಿರ್ದಿಷ್ಟವಾಗಿ ಇದೆ ಅಂತ ಗೊತ್ತಿಲ್ಲ. ಮುಂದೆ ಅವ್ರ ಗಂಡನ ಹೆಸರು ಮೇಲಿಂದ ಅವ್ರ ಹೆಸರು ಕರೀತಾರೆ ಮಸಣಮ್ಮ ಅಂತೇಳಿ. ಅವರಿಬ್ಬರು ದಂಪತಿಗಳು ಮದುವೆ ಆದರು. ಅಲ್ಲಿಂದ ಅವ್ರಿಗೆ ಭಾಳ ಒಳ್ಳೆಯ ಒಂದು ಸಂಸಾರದೊಳಗೆ 3 ಜನ ಮಕ್ಕಳು ಹುಟ್ಟಿದ್ರು. ಗಂಗಮ್ಮ, ಸಂಗಮ್ಮ ಮತ್ತು ನೀಲಕಂಠ ಅಂತ 3 ಜನ ಮಕ್ಕಳು ಹುಟ್ಟಿದ್ರು. ಹುಟ್ಟಿದ್ಮೇಲೆ ಇವರು ಕೃಷಿ ಕಾರ್ಯಕ್ರಮ ಮಾಡ್ತಿದ್ರು. ಕೃಷಿ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ರು. ಆಗ ಇವರು ಒಳಗಿನಿಂದ ಅಂತಃಕರಣದೊಳಗೆ ಹುಟ್ಟಿನಿಂದ ಇವರಂತಕ್ಕೆ ಏನಿತ್ತು, ವೈರಾಗ್ಯ ತುಂಬ್ಕೊಂಡ್ಬಿಟ್ಟಿತ್ತು. ವೈರಾಗ್ಯ ತುಂಬ್ಕೊಂಡು ಪರಮಾತ್ಮ ಹೆಂಗದಾನ, ಅಪೂರ್ವದ ಜಗತ್ತು, ಸೃಷ್ಟಿ, ಪರಮಾತ್ಮ ಇದ್ರ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಹೆಂಗೆ ಸಿದ್ಧಾರ ಅವರು ಬಾಲ್ಯದಲ್ಲಿಯೇ ಹೆಂಗೆ ಮನೆ ಬಿಟ್ಟು ಬಂದ್ರ, ಇವರು ಮದುವೆ ಆಗೋಕ್ಕಿಂತ ಮುಂಚೆನೂ ಇತ್ತಿದ ಒಳಗೆ ಮದುವೆ ಆದ್ಮೇಲೆ ಇಬ್ರು ಕೂಡ ಗಂಡ ಇತ್ತು ವಿಚಾರ ಮಾಡಕತ್ರು. ಇಲ್ಲ ನಾವು ಇದನ್ನ ತಿಳ್ಕೋಬೇಕು, ಶರಣರ ಬಗ್ಗೆ ತಿಳ್ಕೋಬೇಕು, ಶರಣರ ಅಂದ್ರೆ ಈ ಜೀವನ ಅಂದ್ರೆ ತಿಳ್ಕೋಬೇಕು, ದೇವ್ರ ಅಂದ್ರೆ ತಿಳ್ಕೋಬೇಕು, ವಿಚಾರ ಮಾಡಾಕ ಎಲ್ಲಿ ಹೋಗೋನು ಅಷ್ಟೊತ್ತಿಗೆ ಪ್ರಚಾರ ಆಗಿತ್ತು. ಬಸವಣ್ಣನವರು ಕಲ್ಯಾಣದೊಳಗೆ ಇಂಥವ್ರು ಮಹಾನ್ ಕೆಲಸ ಮಾಡಕತ್ತಾರ. ಅದಕ್ಕೆ ಬಸವಣ್ಣನವ್ರು ಹೋಗಿ ಭೇಟಿ ಆಗೋಣ. ಅದಕ್ಕೆ ಗಂಡ ಹೆಂಡತಿ ಅವ್ರ 3 ಜನ ಮಕ್ಕಳು ಎಲ್ಲರೂ ಕೂಡ ಊರು ಬಿಟ್ಟು ಎಲ್ಲರೂ ಕೂಡ ಬಸವ ಕಲ್ಯಾಣಕ್ಕೆ ಬಂದು ಬಸವಣ್ಣನವ್ರ ದರ್ಶನ ಪಡಿತಾರೆ. ದರ್ಶನ ಪಡೆದು ಅಲ್ಲಿ ಆ ಮಹಾಮನೆಯೊಳಗೆ 4-8 ವರ್ಷಗಟ್ಟಲೆ ಅಲ್ಲೇ ಇರ್ತಾರೆ. ಬಸವಣ್ಣವ್ರ ಜೊತೆ ಇರ್ತಾರೆ. ಅವ್ರ ಕಡೆ ಇಷ್ಟಲಿಂಗ ದೀಕ್ಷೆ ತೆಗಿತಾರೆ. ಇವ್ರೇನದಾರಲ್ಲ ಗಜೇಶ್ ಅವರು ಓದಾಕ ಬರೆಯಕ ಬರ್ತಿದ್ರು. ಆ ಬಸವಣ್ಣನವರು ಆ ಕಾಲದಾಗೆ ಆರಂಭ ಮಾಡಿದ್ರು. ಇದೊಂದು 15-20 ವರ್ಷದಿಂದ ಇತ್ತು ನೋಡ್ರಿ, ವಯಸ್ಕರ ಶಿಕ್ಷಣ ಅಂತೇಳಿ. ಹಿಂಗೆಲ್ಲ ಏನು ಹಿರಿಯ ಆಗ್ತಿಲ್ಲ ಸಾಲಿ ಕಲ್ಯಾಣವ್ರಿಗೆ ಈಗೆಲ್ಲ ಈಗ ಯಾರು ಹೆಣ್ಮಟ್ಟು ಹೋಗ್ತಾವಿಲ್ಲ ಈಗ ನಾನು ಅಂದಾಗ. ಯಾಕಂದ್ರೆ ವಯಸ್ಕರ ಶಿಕ್ಷಣ ಅಂತ ಗೊತ್ತಲ್ಲಿ ಸಣ್ಣನಾಗ 7ರಿಂದ 8ರಿಂದ ಸಾಲಿ ಕಲ್ಸೋದು ಎಲ್ಲ ಪೆನ್ನ ಹಾಳಿ ಬಂದು ಅದಕ್ಕೆ ಬರೋದು ತಮ್ಮ ಸಹಿತ ಮಾಡಂಗೆ ಕಲಿಸಿದ್ರು. ಹಂಗೆ ಬಸವಣ್ಣನವರು ವಯಸ್ಕರ ಶಿಕ್ಷಣವನ್ನು ಆರಂಭಿಸಿದ್ರು. ಆ ಕಾಲದಾಗ ಅಲ್ಲಿ ಶಿಕ್ಷಣವನ್ನು ಪಡಿತಾರೆ. ಇವರಿಬ್ಬರು ಗಂಡ ಗಜೇಶ ಮತ್ತು ಅವ್ರ ಹೆಂಡತಿ ಇಬ್ಬರು ಕೂಡ ಶಿಕ್ಷಣವನ್ನು ಪಡಿತಾರೆ. ಶಿಕ್ಷಣವನ್ನು ಪಡೆದು ಸಂಪೂರ್ಣ ಜ್ಞಾನವನ್ನು ಬಸವಣ್ಣನವರಿಂದ ಆ ಅನುಭವ ಮಂಟಪದ ಮಹಾಮನೆಯ ವಾತಾವರಣದಿಂದ ಎಲ್ಲ ತಗೊಂಡ್ಮೇಲೆ ಇವರೆಲ್ಲ ಸಂಪೂರ್ಣ ಜ್ಞಾನಿಗಳಾದ್ಮೇಲೆ ಬಸವಣ್ಣನವ್ರು ಹೇಳ್ತಾರೆ, ಆಯ್ತುಪ್ಪ ಮತ್ತು ಎಲ್ಲರೂ ಬಂದು ಜ್ಞಾನ ತಗೊಂಡು ಅಲ್ಲೇ ಕೂತ್ಕೊಂಡ್ರೆ ಹೆಂಗೆ, ಇದನ್ನು ಧರ್ಮದ ಪ್ರಚಾರಕ್ಕಾಗಿ ಮತ್ತೆ ಮುಂದಿನ ಊರಿಗೆ ಹೋಗ್ಬೇಕಲ್ಲ. ಬಸವಣ್ಣವ್ರು ಕೇಳ್ತಾರೆ, ಮತ್ತು ಅಪ್ಪವರೇ ನಮ್ಗೆ ಅಪ್ಪಣೆ ಮಾಡ್ತೀನಿ, ತಮ್ಗೆ ಯಾರು ಅನುಕೂಲ ಆಗ್ತದೆ ಅಲ್ಲಿ ಹೋಗ್ರಿಪ್ಪ. ಅವಾಗ ಅವ್ರು ವಿಚಾರ ಮಾಡ್ತಾರೆ, ಎಲ್ಲಿ ಹೋಗು, ಆಯ್ತು ಗಂಡ ಹೆಂಡತಿ ಮಕ್ಕಳು ಎಲ್ಲ ಕೂಡ ಹೊಂಟ್ಬಿಡೋದು, ಎಲ್ಲಿ ನಾವು ಯಾರು ನಮಗೆ ಕರೆದು ಆಶ್ರಯ ಕೊಡ್ತಾರಲ್ಲ ಆ ಊರಾಗ ಹೋಗಿದ್ದು ಅಲ್ಲಿ ನಾವು ಧರ್ಮ ಪ್ರಚಾರ ಮಾಡೋದು ಮತ್ತು ಇಂಥ ಒಂದು ವಿಚಾರವನ್ನು ಹಿಡ್ಕೊಂಡು ಅವ್ರು ಅಲ್ಲೆಲ್ಲ ಕಲ್ಯಾಣ ಹೊಡ್ತಾರೆ. ಲಿಂಗ ದೀಕ್ಷೆಯನ್ನು ಬಸವಣ್ಣನವರಿಂದ ಪಡೆದು ವಚನಗಳನ್ನೆಲ್ಲ ಅಭ್ಯಾಸ ಎಲ್ಲ ಕಲ್ತು ಮಾಡಿ ಅಲ್ಲಿ ಹೊಡ್ತಾರೆ. ಹೊಂಟು ಮುಂದೆ ಗುಲ್ಬರ್ಗಾ ಜಿಲ್ಲೆದೊಳಗೆ ಆಳಂದ ತಾಲೂಕಿನೊಳಗೆ ಮುನಹಳ್ಳಿ ಅಂತ ಒಂದು ಗ್ರಾಮ, ಮುನಹಳ್ಳಿ ಗ್ರಾಮಕ್ಕೆ ಬರ್ತಾರೆ. ಬಂದು ಅಲ್ಲಿಂದ ತರ ಏನು ಮುಂದಕ್ಕೆ ಹೋಗುದು, ಇದೇ ಊರಾಗಿರೋನು ಭಾಳ ಚಲೋ ಐತಿ, ಹಡಗಲಿಗೆ ಭಾಳ ಒಂದು ಒಳ್ಳೆ ಊರೈತಿ, ಇದೇ ಊರಾಗಿರೋನು ಸ್ವಲ್ಪ ಭೂಮಿನೂ ಚಲೋದವು, ಕೆಲಸ ಪಕ್ಷನೂ ಸಿಗ್ತಾವು, ತಗಲನ್ನ ದುಡ್ಕೋತ ಇಲ್ಲೇ ಧರ್ಮ ಪ್ರಚಾರ ಮಾಡ್ಕೋತೀವ್ರು ಮತ್ತೆ ಆ ಮುನಹಳ್ಳಿ ಒಳಗೆ ಬಂದಿರ್ತಾರೆ. ರಾತ್ರಿ ಬಂದು ಅಲ್ಲೇ ಒಂದು ಊರು ಹೊರಗಿನ ಬಾಜು ಇರ್ತಾರೆ. ಮುಂಜಾನೆ ಹೋಗಿ ಊರಾಗ ಗೌಡ್ರಿಗೆ ಭೇಟಿ ಹಾಕ್ತಾರೆ. ಗೌಡ್ರು ಭೇಟಿಯಾಗ ನಮ್ಮ ಗೌಡ್ರು ಅಂತಾರೆ, ಹಿಂಗೆ ಏನಪ್ಪ ಮತ್ತು ನಮ್ಮ ಊರಾಗ ಎಲ್ಲಿ ಜಾಗ ಕೊಡೋದು, ಎಲ್ಲಿ ಇದು ಮಾಡೋದು, ಮತ್ತು ಎಲ್ಲ ಒಂದು 4 ಮಂದಿ ಹಿಂಗೆಲ್ಲ ಹಿರಿಯರು ಕರೀತಾರೆ. ಹಿಂಗಪ್ಪ ಇವರೇನೋ ಬಂದಾರ, ಇವ್ರು ಊರು ಕರ್ಜಿಗೆ ಅಂತ ಕಲ್ಯಾಣದಾಗ ಇಲ್ಲಿ ಬಂದಾರಂತ, ಇಲ್ಲಿ ಬಂದಾರ, ದುಡ್ಕೋತ ಮಾಡ್ಕೋತ ಹಿಂಗೆ ಉದಯ ತತ್ವ ಹೇಳಕ್ ಬಂದಾರೆ, ಹ್ಯಾಂಗೆ ಮಾಡೋದು, ಏನು ಮಾಡ್ತೀರಿ ಅಂತವ್ರೆಲ್ಲ ತಗೊಂಡು ಅಲ್ಲೇ ಸುಡುಗಾಡ್ದಾಗ ಇರುವತ್ತು ಹೇಳ್ಬೇಕು. ಯಾರೊಬ್ರು ಸುಡುಗಾಡ್ದಾಗ ಇರುವತ್ತು ಬಂದು ಗೊತ್ತಾರೆ, ಶಂಕರ ಆಯ್ತ್ರಿ ಒಂದಾಗ ಸುಡುಗಾಡ್ದಾಗ ಇರುವಂದ್ರೆ ಆಯ್ತ್ರಿ, ಊರು ಹೆಚ್ಚ ಸುಡುಗಾಡುಗಳು ಇರ್ತಾವೆ, ಸುಡುಗಾಡದಾಗೆ ಅವಾಗ ಬರ್ತಾರೆ, ಸುಡುಗಾಡದಾಗೆ ಇರಕ್ಕೆ ಅಲ್ಲಿ ಆ ಸುಡುಗಾಡದಾಗ ಮೊದಲ ಒಬ್ಬ ಮಂತ್ರಿ ಇರ್ತಾರೆ, ನಮ್ದು ಅಡಿ ಬಿಟ್ಟು ಕಾಕ ಮುತ್ತಿ ಅದಲ್ಲ ಅಂಥವ್ರು ಸುಡುಗಾಡದಾಗ ಇರ್ತಾರೆ, ಮಸಣಿ ಮುತ್ತಿ ಆಗ್ತಿರ್ತಾನ. ಬರ್ರಿ ನೀವು ಬರೋಸಲಿ ಕಾಯಕತ್ತಿದ್ದೆ ಅವಂದ ಗುಡ್ಸಿರ್ತದ, ಅದೇ ಗುಡ್ಸದಾಳ ಹೋಗಿ ಇರಾಕ್ ಚಲೋ ಮಾಡಿಬಿಡ್ತಾರೆ. 3 ಜನ ಮಕ್ಕಳು ಸುಡುಗಾಡದಾಗ ಇರೋದ್ರಿ. ನಾವೆಲ್ಲ ಹೋಗ್ತೀವಿ ಸುಡುಗಾಡಕ್ಕೆ, ಯಾವಾಗ ನಮ್ಮ ಒಳಗಿನ ಶಿವ ಹೊರಗೆ ಹೋದ್ಮೇಲೆ ಹೋಗ್ತೀವಿ. ಇವ್ರ ಜೀವನ ತಿರಾಕಾಗಿನೇ ಸುಡುಗಾಡಕ್ಕೆ ಹೋಗ್ಬೇಕು. ಸುಡುಗಾಡದಾಗ ಹೋಗಿರಕತ್ರ ಮಸಳೆ ಮತ್ತೇನೋ ವಯಸ್ಸಾಗಿತ್ತು, 1 ವರ್ಷ 2 ವರ್ಷಕ್ಕೆ ಅವನು ತೀರ್ಕೊಂಡು ಹೋದ. ಅಲ್ಲೇ ಇದ್ದುಕೊಂಡು ಆಮೇಲೆ ಊರಾಗ ಹಂಗಂತ ಕೆಲ್ಸಕ್ಕೆ ಹೋಗೋದು, ಎಲ್ಲಿ ಕೆಲಸದಾಗ ನೋಡ್ಕೊಂಡು ಅಲ್ಲಿ ಕೆಲ್ಸಕ್ಕೆ ಹೋಗೋದು. ಯಾಕೆ ಸಂಸ್ಕಾರವನ್ನು ಆರಂಭದಲ್ಲಿ ಕೊಡಬೇಕು. ಒಂದು ಮಗುವಿಗೆ ಒಂದು ಬೀಜ, ವಚನದ ಬೀಜವನ್ನೇ ಬಿತ್ತಿದ್ರೆ ಅದ್ಭುತವಾದ ಪರಿವರ್ತನೆಯನ್ನು, ಅದ್ಭುತವಾದ ನಾಯಕತ್ವದ ಗುಣವನ್ನ, ಅದ್ಭುತವಾದ ಬದುಕಿನ ಭವಿಷ್ಯವನ್ನು ನಾವು ನೋಡಲಿಕ್ಕೆ ಸಾಧ್ಯ.
ಆದಿ ಸೇರಿ ಈ ಪ್ರವಚನಗಳು ದೊಡ್ಡ ಕೆಲಸವನ್ನ ಮಾಡ್ತವು. ಅಂಥದಕ್ಕಾಗಿ ಈ ಪ್ರವಚನವನ್ನು ನಡೆಸ್ತಾ ಇರುವಂತಹ ಎಲ್ಲ ಇಲ್ಲಿ ಪ್ರಮುಖರಿಗೆ, ಸಮಸ್ತ ಹಡಗಲಿ ಗ್ರಾಮಸ್ಥರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅಂಗಕ್ಕೆ ಆಚಾರವೇ ಚೆಲುವು, ಮನಕ್ಕೆ ಮಹಾನುಭಾವವೇ ಚೆಲುವು, ಆತ್ಮಂಗೆ ಅಣುವೇ ಚೆಲುವು. ಅಖಂಡೇಶ್ವರನಂದ ಲಿಂಗವ ನಿಜವೆಂಬುವಣ್ಣವೆಂಗೆ ಶರಣರ ಸಂಘವೇ ಚೆಲುವು. ಬಸವಣ್ಣನವರು ಹೇಳ್ತಾರೆ, ಇದು ನಮ್ಮ ಷಣ್ಮುಖ ಶಿವಗೆ ಹೇಳಿರುವಂತ ಮಾತು. ಗುರು ಬಸವಣ್ಣನವರು ಹೇಳ್ತಾರೆ, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಒಂದು ಭಕ್ತಿ ಪಕ್ಷ ಕಟ್ಟಿ ಅಂತ. ಪಕ್ಷ ಕಟ್ಟಬೇಕು. ಇವತ್ತು ರಾಜಕೀಯ ಪಕ್ಷಗಳು ಬೇಕಾದಷ್ಟು ಇರ್ತಾವ. ಆದ್ರೆ ನಾನು ಸಾಧನೆಯನ್ನು ಮಾಡ್ತಾ ಸಾಧಕರಾದವರು ಒಂದು ಕಡೆ ಸೇರಬೇಕು. ಸತ್ಯದ ನುಡಿಗಳನ್ನು ಕೇವಲ ನಾನು ಮಾತನಾಡ್ತೀನಿ ಸಾಲದು, ಸನ್ಮಾರ್ಗದಲ್ಲಿ ನಾನು ನಡೀತೀನಿ ಸಾಲದು.